ಇಲ್ಲಿ ನಿಮ್ಗೆ ಏನು ಕಾಣಿಸ್ತದೆ, ಇದು ಬಂದ್ಬಿಟ್ಟು KPSC ಅಲ್ಲ, ಇದು ಬಂದ್ಬಿಟ್ಟು ಸ್ಕ್ಯಾಮ್. ಏನಂದ್ರೆ ಸ್ಕ್ಯಾಮ್. ಇನ್ನು ಮುಂದೆ ಇದ್ರ ಬದಲು KPSC ಅಂತ ತೆಗೆದು ಸ್ಕ್ಯಾಮ್ ಅಂತ ಹಾಕೊಳ್ಳಿ. ಯಾಕೆ ಗೊತ್ತಾ? ಸೊ ನಿಮಗೆ CTI ಎಕ್ಸಾಮ್ ನಡೆದಿರೋದು ಗೊತ್ತಾ ಇದೆ. ನಿನ್ನೆ ರಾತ್ರಿ ಎಲ್ಲ ರಿಸಲ್ಟ್ ಕೂಡ ಬಂದಿದೆ. ಸೊ ನೋಡಿದಿರಾ? ಸೊ ಆ ರಿಸಲ್ಟ್ ಅಲ್ಲಿ ಏನಾಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಾ ಇದೆ. ಅದಲ್ಲದೆ KS ರಿಸಲ್ಟ್ ಕೂಡ ಬಂದಿದೆ ನಿನ್ನೆ. ಸೊ KS ರಿಸಲ್ಟ್ ಅಲ್ಲಿ ಏನಾಗಿದೆ ಮತ್ತೆ CTI ರಿಸಲ್ಟ್ ಅಲ್ಲಿ ಏನೆಲ್ಲ ಆಗಿದೆ, ಯಾವ ರೀತಿ ಸ್ಕ್ಯಾಮ್ ಆಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ನಾವು ಹಾಕುವಂತ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಶನ್ ಆಗಿ ಬರ್ತವೆ. ಮೊದಲು ನಾವು ಈ ಒಂದು CTI ಎಕ್ಸಾಮ್ ಬಗ್ಗೆ ಮಾತಾಡೋಣ, ಆಮೇಲೆ KS ಕಡೆಗೆ ಬರೋಣ. ಸೊ CTI ಎಕ್ಸಾಮು ಆಗಿ ಸುಮಾರು ದಿವಸನೇ ಆಯ್ತು. KN ಸರ್ ಅವಾಗಲೇ ಬಿಟ್ಟಿದ್ರು, ಬಟ್ ರಿಸಲ್ಟ್ ನಿನ್ನೆ ಬಿಟ್ಟಿದ್ರು. ಸೊ ರಿಸಲ್ಟ್ ನಿನ್ನೆ ಬಿಟ್ಟಿದ್ರಲ್ಲಿ ನಾನು ನಿಮ್ಗೆ ಕೇವಲ 2 ಎಕ್ಸಾಂಪಲ್ಗಳನ್ನ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಒಂದು ಹೈಲೈಟೆಡ್ ಪಾಯಿಂಟ್ ಎಲ್ಲರೂ ಗಮನ ಹರಿಸಬೇಕಾಗಿರೋದು. ಸೊ ನಾನು ಅಭ್ಯರ್ಥಿಗಳಿಗೆ ಮೊದಲು ಫಸ್ಟ್ ಕೇಳ್ತಾ ಇರೋದು, ನೀವು ಸುಮ್ಮನೆ ಮನೇಲಿ ಕೂತು ಟೆಲಿಗ್ರಾಮ್ನಲ್ಲೋ ಅಥವಾ ಯಾವುದೋ ಇನ್ಸ್ಟಾಗ್ರಾಮ್ನಲ್ಲಿ ಕಮೆಂಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಯೂಸ್ ಇಲ್ಲ. ನೀವು ನಿಮ್ಮ ಒಂದು ಸರ್ಕಾರಿ ಹುದ್ದೆನ ಪಡ್ಕೋಬೇಕಂದ್ರೆ ಎಕ್ಸಾಮ್ ಬರೆಯೋದು ಮಾತ್ರ ಅಲ್ಲ, ಹೋರಾಟ ಮಾಡಲೇಬೇಕು. ಅಂತಹ ಪರಿಸ್ಥಿತಿ ಈ ನಮ್ಮ ಸರ್ಕಾರ ತಂದಿಟ್ಟಿದೆ. ಇವಾಗ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಅಭ್ಯರ್ಥಿ ಸರ್ಕಾರಿ ನೌಕರಿ ತಗೋಬೇಕಂದ್ರೆ ಅವನು ಬರೀ ಪರೀಕ್ಷೆಗೆ ತಯಾರಾಗಬಾರ್ದು, ಹೋರಾಟಕ್ಕೂ ತಯಾರಾಗಬೇಕಾಗಿದೆ. ಯಾಕೆ ಅಂತ ನೀವು ಕೇಳ್ಬೋದು. ಸೊ ಅದಕ್ಕೆ ನಾನು ಸಂಪೂರ್ಣವಾಗಿ ಇವಾಗ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಮೊದಲೆಲ್ಲ ಎಕ್ಸಾಮ್ಸ್ ನಡೀತಾ ಇದ್ವು. ಅವಾಗ ಹೆಚ್ಚಾಗಿ ಕಲಬುರಗಿ ಜಿಲ್ಲೆ ಹೆಸರು ಕೇಳಿ ಬರ್ತಾ ಇತ್ತು, ಸ್ಕ್ಯಾಮ್ ಆಗಿದೆ ಅದಾಗಿದೆ ಅಂತ. ಬಟ್ ಎಲ್ಲಾ ಜಿಲ್ಲೆಯಲ್ಲೂ ಸ್ಕ್ಯಾಮ್ ಆಗ್ತಾ ಇತ್ತು. ಅದು ಕೆಲವೊಂದು ಬೆಳಕಿಗೆ ಬರ್ತಾ ಇರಲಿಲ್ಲ ಅಷ್ಟೇ. ಬಟ್ ಇವಾಗ ನಡೆದ CTI ಎಕ್ಸಾಮ್ಸ್ ನಲ್ಲಿ ನಾನು ಇವಾಗ ಕೆಲವೊಂದು ಹೆಸರುಗಳನ್ನು ತೋರಿಸ್ತಾ ಹೋಗ್ತೀನಿ ನೋಡಿ. ಪಾಪ ವಿದ್ಯಾರ್ಥಿಗಳಿಗೆ ದೋಷಿಸೋದು ಬೇಡ, ಯಾರು ಸೆಲೆಕ್ಟ್ ಆಗಿದ್ರೆ ಅವರಿಗೆ ಅಭಿನಂದನೆಗಳು. ಸೊ ನಾನು ತೋರಿಸ್ತಾ ಇರೋದು ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್, ಎಲ್ಲರೂ ಗಮನದಲ್ಲಿಟ್ಟು ನೋಡಿ. ಸೊ ಈತ ಸೆಲೆಕ್ಟ್ ಆಗಿರೋ ಅಭ್ಯರ್ಥಿ ಯಾರಪ್ಪ ಅಂದ್ರೆ, ಅಭ್ಯರ್ಥಿ ನೇಮು ಓಕೆ ಇದು ಆಗಿದೆ, ಪರವಾಗಿಲ್ಲ. ಮೇಲ್ಗಡೆ ನೋಡ್ತಾ ಇರ್ಬೋದು ನೀವು, ಶಿವಾನಂದ್ ಅಂತ ಇದೆ. ಸೊ ಇವ್ರು ಬಂದ್ಬಿಟ್ಟು ಪ್ರಾಪರ್ ಆಗಿ ವಿಜಯಪುರದವರು ಆಗಿರ್ತಾರೆ. ಇಲ್ಲಿ ಇವರು ವಿಜಯಪುರವರು ಆಗಿರ್ತಾರೆ, ಆಯ್ತಾ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ನಾವು ಇಲ್ಲೊಬ್ರು ಇದ್ದಾರೆ, ಯಾರು ಸಿದ್ದಣ್ಣ ಅಂತ ಇದ್ದಾರೆ. ಇವರು ಕೂಡ ವಿಜಯಪುರದವರೇ ಆಗಿರ್ತಾರೆ, ಆಯ್ತಾ. ಮೊದಲನೆಯವರು ವಿಜಯಪುರ, ಎರಡನೇವರು ವಿಜಯಪುರ. ಇವಾಗ ಒಂದು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಮತ್ತೆ 2 ಜನ ಇದ್ದಾರೆ, ಅವರು ಕೂಡ ವಿಜಯಪುರದವರೇ ಆಗಿರ್ತಾರೆ. ಎಷ್ಟು ಒಟ್ಟಿನಲ್ಲಿ 4 ಜನ ಆದ್ರು. ಓಕೆ. ಸೊ ನಾನು ಎಕ್ಸಾಂಪಲ್ಗೋಸ್ಕರ ಕೆಲವು ಜನರಷ್ಟೇ ಹಾಕಿರೋದು. ಇಲ್ಲೊಂದು ವಿಜಯಪುರ ಇದೆ, 5 ಜನ ಆದ್ರು. ಸೊ ಅದಾದ್ಮೇಲೆ ಮತ್ತೆ ಒಬ್ರು ವಿಜಯಪುರದವರು ಇದ್ದಾರೆ, 6 ಜನ ಆದ್ರು. ಮತ್ತೆ ಇಲ್ಲಿ 2 ಇದೆ, 7, 8 ವಿಜಯಪುರ ಜಿಲ್ಲೆಯವರಾದ್ರು. ಓಕೆ. ಸೊ ಒಂದು ಎಕ್ಸಾಮ್ ನಲ್ಲಿ 8 ಜಿಲ್ಲೆಯ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ. ಓಕೆ, ಪರವಾಗಿಲ್ಲ, ಓದಿದ್ದಾರೆ, ಸೆಲೆಕ್ಟ್ ಆಗಿದ್ದಾರೆ ಅಂತಾನೆ ಅನ್ಕೋಣ. ಸೊ ಈ ಒಂದು CTI ರಿಸಲ್ಟ್ ಲಿಸ್ಟ್ ನೀವು ತೆಗೆದು ನೋಡಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತವರು ವಿಜಯಪುರ ಜಿಲ್ಲೆಯವರೇ ಇದ್ದಾರೆ. ಹಾಗಾಗಿ ವಿಜಯಪುರದಲ್ಲಿ ಸ್ಕ್ಯಾಮ್ ಆಗಿದೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಸೊ ಏನಪ್ಪಾ ನೀವು 8 ಜನ ವಿಜಯಪುರದವ್ರು ಸೆಲೆಕ್ಟ್ ಆದ್ರೆ ಸ್ಕ್ಯಾಮ್ ಆಗಿದೆ ಅಂತ ಹೆಂಗ್ ಹೇಳ್ತೀರಾ ಅಂತ ನೀವು ಕೇಳ್ಬೋದು. ಅದಕ್ಕೂ ಕೂಡ ಇನ್ನೊಂದು ನಾನು ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಅಕ್ಷಯ್ ಪವಾರ್ ಅಂತ ಇದೆ. ಸೊ ಈ ಅಭ್ಯರ್ಥಿ ನೋಡಿ, KE ಅವರು ಒಂದು ಎಕ್ಸಾಮ್ಸ್ ನಡೆಸ್ತಾರೆ. ಆ ಎಕ್ಸಾಮ್ ನಲ್ಲಿ ಆತ ಸ್ಕೋರ್ ಮಾಡಿರೋದು ಮೊದಲನೇ ಪೇಪರ್ ನಲ್ಲಿ 19.50, 20 ಅಂತ ಅನ್ಕೊಳ್ಳೋಣ. ಎರಡನೇ ಪೇಪರ್ ಅಲ್ಲಿ 14.50, 15 ಅಂತ ಅನ್ಕೊಂಡು ಒಟ್ಟು ಸೇರಿ 2 ಪತ್ರಿಕೆ ಸೇರಿ 35 ಆತ ಸ್ಕೋರ್ ಮಾಡಿದ್ದಾನೆ, ಆಯ್ತಾ. ಆ ಒಂದು ಎಕ್ಸಾಮ್ ಆದ್ಮೇಲೆ CTI ಎಕ್ಸಾಮ್ ಬರೆದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ಆತನ ಸ್ಕೋರು 160 ಆಗಿದೆ. ಮತ್ತೆ ಇನ್ನೊಂದು ಪೇಪರ್ ಅಲ್ಲಿ 80 ಆಗಿದೆ. ಸೊ ಒಟ್ಟಾರೆಯಾಗಿ ಎಷ್ಟಾಯ್ತು ಅಂದ್ರೆ ಇಲ್ಲಿ 240 ಆಗತ್ತೆ. ಒಬ್ಬ ಅಭ್ಯರ್ಥಿ 15, 20 ಸ್ಕೋರ್ ಮಾಡಿರೋ ಅಭ್ಯರ್ಥಿ ಅದೇ ಹೇಗೆ ಕೆಲವೇ ದಿನಗಳ ಒಂದು ಡಿಫರೆನ್ಸ್ ನಲ್ಲಿ ಇಷ್ಟೊಂದು ಸ್ಕೋರ್ ಮಾಡೋದಕ್ಕೆ ಸಾಧ್ಯ? ಅದಲ್ಲದೆ ಈತ ಟಾಪ್ 4 ರ್ಯಾಂಕ್ ಅಲ್ಲಿರೋನು, ಆಯ್ತಾ. ಅಷ್ಟೊಂದು ಕಡಿಮೆ ಸ್ಕೋರ್ ಮಾಡಿರೋ ಅಭ್ಯರ್ಥಿ CTI ಎಕ್ಸಾಮ್ ನಲ್ಲಿ ಟಾಪ್ 4 ಅಲ್ಲಿ ಹೇಗೆ ಬರ್ತಾನೆ? ಇನ್ನೊಂದಿದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸುರೇಶ್ ಅಂತ. ಈ ಅಭ್ಯರ್ಥಿ ಕೂಡ ವಿಜಯಪುರದವನೇ. ಸೊ ಇವ್ರು ಪ್ರೀವಿಯಸ್ ಕೂಡ ವಿಜಯಪುರದವರೇ, ನಾನು ಬೇರೆ ಯಾರು ತೋರಿಸಲ್ಲ, ವಿಜಯಪುರದವ್ರದೇ. ಸೊ ಈತ ಕೂಡ ಸ್ಕೋರ್ ಮಾಡಿದ್ದಾನೆ 150 ಮತ್ತು 75.
ಇದೊಂದು ಕೂಡ ಚೆನ್ನಾಗಿ ಸ್ಕೋರ್ ಮಾಡಿದ್ದಾನೆ. ಒಟ್ಟಿನಲ್ಲಿ 225 ಸ್ಕೋರ್ ಮಾಡಿದ್ದಾನೆ. 16th ರ್ಯಾಂಕ್ ಬಂದಿದೆ. CT ಎಕ್ಸಾಮ್ನಲ್ಲಿ ಆತ KA ನಡೆಸಿದ ಎಕ್ಸಾಮ್ಸ್ನಲ್ಲಿ ನೀವು ಆತನ ರ್ಯಾಂಕ್ ಏನಾದರೂ ನೋಡಿದ್ರೆ 53,112 ಇದೆ. ಅದೇಗಾಗತ್ತೆ ನೋಡ್ತಾ ಇರ್ಬೋದು. 53,000 ರ್ಯಾಂಕ್ ಇರೋ ಒಬ್ಬ ವಿದ್ಯಾರ್ಥಿ ಕೆಲವು ದಿನಗಳ ಅಂತರದಲ್ಲಿ ಟಾಪ್ ರ್ಯಾಂಕ್ ನಲ್ಲಿ ಬರ್ತಾನೆ ಅಂದ್ರೆ ಸೊ ಇದು ಸ್ಕ್ಯಾಮ್ ಅಂತ ಹೇಳಿದೆ ಮತ್ತೇನು ಹೇಳ್ಬೋದು ನಾವು. ಓಕೆ, ಸೊ ಇದು ಬಂದ್ಬಿಟ್ಟು CTI ಬಗ್ಗೆ ಆಯ್ತು. ನೀವೆಲ್ಲರೂ ವಿದ್ಯಾರ್ಥಿಗಳು ನಾನು ಹೇಳೋದೊಂದೇ, ನಿಮ್ಮ ಸರ್ಕಾರಿ ಹುದ್ದೆ ಬೇಕಾದ್ರೆ ನೀವು ಟ್ವಿಟರ್ಗೆ ಬರಬೇಕು. ಟ್ವಿಟರ್ ಎಕ್ಸ್ ಅಂತ ಇದೆ ಇವಾಗ. ಎಕ್ಸ್ ನಲ್ಲಿ ನೀವು ಎಲ್ಲಾ ಸರ್ಕಾರಿ ಅಧಿಕಾರಿಗಳಿಗೆ ಟ್ಯಾಗ್ ಮಾಡಿ ಪ್ರಶ್ನಿಸುವಂತ ನಿಮ್ಗೆ ಅಧಿಕಾರ ಇದೆ. ನೀವು ಕೇಳ್ಬೋದು. ಅಲ್ಲಿ ಯಾವುದೇ ರೀತಿಯ ನಿಮ್ಗೆ ಏನಾದ್ರೂ ಕಮೆಂಟ್ ಮಾಡಿದ್ರೆ, ಅವ್ರಿಗೆ ಏನಾದ್ರೂ ಪ್ರಶ್ನೆ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ಒಂದ್ ವೇಳೆ ಯಾರಾದ್ರೂ ಟ್ವಿಟರ್ ಯೂಸ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ, ಒಂದು ಬಾರಿ ಟ್ವಿಟರ್ ಏನಾದ್ರು ಓಪನ್ ಮಾಡಿದ್ರೆ ಅಲ್ಲಿ ಸರ್ಕಾರದವ್ರಿಗೆ ಯಾವ ರೀತಿಯಾಗಿ ಕಮೆಂಟ್ಸ್ ಮಾಡ್ತಾರೆ ಅಂತ ನೀವು ಕಣ್ಣಿಂದ ನೋಡೋಕ್ಕಾಗಲ್ಲ. ಆ ರೀತಿ ಕಮೆಂಟ್ಸ್ ಇರುತ್ತೆ. ಅಂತವ್ರ ಮೇಲೆ ಆಕ್ಷನ್ ತಗೊಳ್ಳಲ್ಲ, ನಿಮ್ಮಂತವ್ರ ಮೇಲೆ ಆಕ್ಷನ್ ತಗೋತಾರೆ ಅಂತ ನೀವು ಭಯ ಪಡ್ತಾ ಇದ್ರ. ಸೊ ಯಾರು ಕೂಡ ಭಯ ಪಡಬೇಡಿ. ಟ್ವಿಟರ್ ನಲ್ಲಿ ಪ್ರಶ್ನೆ ಮಾಡಿ ಹೋರಾಟ ಮಾಡ್ತಿದ್ದಾರೆ. ನಿಮ್ ಜೊತೆ ಅಕ್ಷಾವತ್ತ ಒಂದು ಸಂಘಟನೆ ಇದೆ ಗೊತ್ತಾ ಎಲ್ರಿಗೂ, AKSSC ಅಂತ ಇದೆ. ಅವರು ಪ್ರತಿ ಬಾರಿ ಅನ್ಯಾಯ ನಡೆದಾಗ ಕೂಡ ಹೋರಾಟ ಮಾಡ್ತಾರೆ. ಸೊ ಬನ್ನಿ ಅವ್ರ ಜೊತೆ ಕೈ ಜೋಡಿಸಿ ಹೋರಾಟ ಮಾಡಿ. ಇವಾಗ ಫೆಬ್ರವರಿ 18ಕ್ಕೆ ಹೋರಾಟ ಇದೆ. ಫ್ರೀಡಂ ಪಾರ್ಕ್ ನಲ್ಲಿ ಫೆಬ್ರವರಿ 18ಕ್ಕೆ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಸೊ ಇದು ಬರೀ KS ರಿ ಎಕ್ಸಾಮ್ ಇಶ್ಯೂ ಅಲ್ಲ, ಸಂಪೂರ್ಣವಾಗಿ KPSC ಯಲ್ಲಿ ನಡೀತಿರುವ ಅನ್ಯಾಯಗಳ ವಿರುದ್ಧ ಒಂದು ಹೋರಾಟವನ್ನ ಮಾಡೋದಕ್ಕೆ ಅಕ್ಷಯ ಸಂಘಟನೆ ಮುಂದಾಗಿದೆ. ಬನ್ನಿ ಆ ಹೋರಾಟದಲ್ಲಿ ಭಾಗಿಯಾಗಿ ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ. ನಿಮ್ಮ ಭವಿಷ್ಯಕ್ಕಾಗಿ, ನಿಮ್ಮ ಜೀವನಕ್ಕಾಗಿ, ನಿಮ್ಮ ಒಂದು ಸರ್ಕಾರಿ ನೌಕರಿ ಎನ್ನುವ ಒಂದು ಕನಸಿಗಾಗಿ ನೀವು ಹೋರಾಟ ಮಾಡಲೇಬೇಕಾಗಿದೆ. ಅಂತ ಪರಿಸ್ಥಿತಿ ನಮ್ಮ ಸರ್ಕಾರ ನಮ್ಮ ಒಂದು ಸರ್ಕಾರಿ ನೌಕರಿ ಮಾಡ್ಬೇಕಂತ ಕಾದು ಕುಂತಿರುವಂತ ಅಭ್ಯರ್ಥಿಗಳಿಗೆ ತಂದಿಟ್ಟಿದೆ. ಸೊ ಇಷ್ಟೊತ್ತು ನಾವು CT ಬಗ್ಗೆ ನೋಡಿದ್ರೆ ಎಲ್ರಿಗೂ ಕ್ಲಿಯರ್ ಆಗಿ ಗೊತ್ತೇ ಆಗಿರುತ್ತೆ. ನಿಮ್ಗೆ ಒಂದು ಅನ್ಸಿಮಟ್ಟಿಗೆ ತಲೆಯಲ್ಲಿ ಓಡ್ತಾ ಇರುತ್ತೆ, ಇದೇನಪ್ಪ ಹಿಂಗಾಗಿದೆ, ಇವ್ರು ಏನ್ ಹೇಳ್ತಾ ಇದಾರೆ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು KS ಎಕ್ಸಾಮ್ಸ್ಗೆ ಬರೋಣ. ಸೊ ನಿನ್ನೆ ಸಾಕಷ್ಟು ರಿಸಲ್ಟ್ ಬಿಟ್ಟಿದ್ದಾರೆ. ಕೆಲವೊಂದಷ್ಟು ನಾವು ಸ್ಯಾಂಪಲ್ಸ್ ಗಳನ್ನ ಕೊಡ್ತಾ ಹೋಗ್ತಿದ್ವಿ. ಏನಾಗ್ತಿದೆ KPSC ಯಲ್ಲಿ, ಬರೀ KPSC ಯಲ್ಲಿ ಮಾತ್ರ ತುಂಬಾ ಸಮಸ್ಯೆ ಆಗ್ತಾ ಇರೋದು, ಇದು ಎಲ್ರಿಗೂ ಗೊತ್ತಿದೆ. ಸೊ ಫಸ್ಟ್ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಒಂದು ರೋ ಅನ್ನ ತಗೊಂಡಿದ್ದೀನಿ, ಅಂದ್ರೆ ಒಂದು ಪೇಜ್ ಅಲ್ಲಿರುವಂತ ಲಿಸ್ಟ್ ನ ತಗೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ರಿಜಿಸ್ಟರ್ ನಂಬರು 24097326Y. ಪಾಪ ಇವ್ರು ಯಾರೋ ಗೊತ್ತಿಲ್ಲ ನನ್ಗೆ. ಸೊ ಯಾವ್ದೇ ರೀತಿ ಕಟ್ ಆಫ್ ಇಲ್ಲ, ಯಾರು ಎಷ್ಟು ಸ್ಕೋರ್ ಮಾಡಿದಾರೆ ಏನೂ ಇಲ್ಲ. ಡೈರೆಕ್ಟ್ ಆಗಿ 1:15 ಸೆಲೆಕ್ಷನ್ ಲಿಸ್ಟ್ ಬಿಟ್ಬಿಡ್ತಾರೆ KPSC ಅವರು. ಅದೇ ಬಿಡ್ತಾರೆ. ಇಲ್ಲಿ ಎಷ್ಟೋ ಜನರಿಗೆ ಕಟ್ ಆಫ್ ಎಷ್ಟು ನಿಂತಿದೆ ಅಂತ ಗೊತ್ತಿಲ್ಲ. ಸರ್ ನಂದು ಅಷ್ಟು ಸ್ಕೋರ್ ಆಗಿದೆ, ಎಷ್ಟು ಸ್ಕೋರ್ ಆಗಿದೆ, ನಾನ್ ನೇಮ್ ಯಾಕೆ ಬಂದಿಲ್ಲ ಅಂತೆಲ್ಲ ಕೇಳ್ತಿದ್ದಾರೆ. ಸೊ ನಾನು ಎಲ್ರಿಗೂ ಒಂದು ಕ್ಲಿಯರ್ ಆಗಿ ಹೇಳ್ತೀನಿ, ಇಲ್ಲಿ ನೋಡ್ತಾರೆ 3265 ಇದೆ ಲಾಸ್ಟ್, 6594 ಮತ್ತೆ 304 314 315 316 3182 ಇಲ್ಲಿ ನೋಡ್ತಾ ಇರ್ಬೋದು 4 ಸೀರಿಯಲ್. ಅದಾದ್ಮೇಲೆ 23 24 25 27 ಮತ್ತೆ 4 ಸೀರಿಯಲ್. ಅದಾದ್ಮೇಲೆ 51 77 88 ಅದಾದ್ಮೇಲೆ 91 401. ಸೊ ಇಷ್ಟೊಂದು ಸೀರಿಯಲ್ ಇದೆ. ಸೊ ಈ ಒಂದು ಸೀರಿಯಲ್ ನಂಬರ್ ನೋಡಿದಾಗ ನೀವು ಇದು ಬಂದ್ಬಿಟ್ಟು ರಿಜಿಸ್ಟರ್ ನಂಬರು, ಯಾವ್ದೇ ರೀತಿ ಒಂದು ಅಪ್ಲಿಕೇಶನ್ ನಂಬರ್ ಅಲ್ಲ. ಸೊ ರಿಜಿಸ್ಟರ್ ನಂಬರ್ ಅಂದ್ಮೇಲೆ ಇವರೆಲ್ಲರೂ ಕೂಡ ಒಂದೇ ಸೆಂಟರ್ ನಲ್ಲಿ ಎಕ್ಸಾಮ್ ಬರೆದಿದ್ದಾರೆ, ಒಂದೇ ಸೆಂಟ್ರು, ಒಂದೇ ಊರು, ಅದಲ್ಲದೆ ಒಂದೇ ರೂಮ್ ಕೂಡ. ಯಾಕಂದ್ರೆ ಸೀರಿಯಲ್ ನಂಬರ್ ಇದೆ. ಸೀರಿಯಲ್ ನಂಬರ್ ಪ್ರಕಾರನೇ ನೀವು ಎಕ್ಸಾಮ್ ನಲ್ಲಿ ಕೂತ್ಕೊಂಡು ಎಕ್ಸಾಮ್ ನ ಬರಿತೀರಾ, ಆಯ್ತಾ? ಸೊ ಥಿಂಕ್ ಮಾಡಿ ಯಾವ ರೀತಿಯಾಗಿ ಸೆಲೆಕ್ಟ್ ಆಗಿದ್ದಾರೆ ಇವರು. ಪರವಾಗಿಲ್ಲ, ಕಾಮನ್ ಆಗಿ ಒಂದು ರೂಮಲ್ಲೋ ಅಥವಾ 2 ರೂಮಲ್ಲೂ ಈ ರೀತಿಯಾಗಿ ಸೆಲೆಕ್ಟ್ ಆಗ್ಬೋದು. ಇದು ಬಂದ್ಬಿಟ್ಟು 3265 34 ವರ್ಗೂ ಸೆಲೆಕ್ಟ್ ಆಗಿರುವಂತ ಕ್ಯಾಂಡಿಡೇಟ್ಸ್. ಓಕೆ, ಒಂದು 100 ಜನ ಕ್ಯಾಂಡಿಡೇಟ್ಸ್ ಅಲ್ಲಿ ಈ ರೀತಿ ಸೆಲೆಕ್ಟ್ ಆಗಿದ್ದಾರೆ. ಸೊ ನಾನು ಇದು ಬಂದ್ಬಿಟ್ಟು ಒಂದು ರೂಮಲ್ಲಿ ಆದ್ರೆ ಒಪ್ಕೊಳ್ಳೋಣ, ಬಟ್ ನಾನು ಸಾಕಷ್ಟು ತೋರಿಸ್ತೇನೆ. ನೋಡ್ತಾ ಇರ್ಬೋದು. ಇವಾಗ ನೆಕ್ಸ್ಟ್ ಇನ್ನೊಂದಿದೆ, ಇಲ್ಲೊಂದು ರೋ ಇದೆ ನೋಡಿ. ಅದಕ್ಕೆ ಸೆಲೆಕ್ಟ್ ಆಗ್ತಾರೆ 16 17 18 20 21 24 25 27 ಮತ್ತೆ 32 42 46. ಅದೇಗೆ ಒಂದೇ ರೂಮಿನಲ್ಲಿರುವಂತ ಒಂದೇ ಕಾಲೇಜಿನಲ್ಲಿರುವಂತ ಅಭ್ಯರ್ಥಿಗಳು ಸೆಲೆಕ್ಟ್ ಆಗ್ತಾರೆ. ಸೊ ಇದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡ್ಬೇಕು ನೀವು. ಅವರ OMR ಶೀಟ್ ನ ತರಿಸ್ಕೊಳ್ಳಕ್ಕೆ ಹೇಳಿ, KPSC ಅವರಿಗೆ ಪ್ರಶ್ನೆ ಮಾಡಿ. ನೀವು ಬರೀ ಟೆಲಿಗ್ರಾಮ್ ನಲ್ಲಿ ಅಥವಾ ಯಾವ್ದಾವ್ದೋ ಬೇರೆ ಬೇರೆ ಈ ಒಂದು ಯೂಟ್ಯೂಬ್ ನಲ್ಲಿ ಕೂಡ ನೀವು ಕಮೆಂಟ್ ಮಾಡಿದ್ರೆ ನೋಡೋಕ್ ಹೋಗೋದಲ್ಲ ಅವರು. ನಾನು ಕೂಡ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋಗೆ ನಿಮ್ಮ ಏನಾದ್ರೂ ಬೇರೆ ಬೇರೆ ನೀವು ಈ ರೀತಿಯ ಕಂಡು ಬಂದ್ರೆ ಕಮೆಂಟ್ ಮಾಡಿ, ನಾವು ಕೂಡ ಅದನ್ನ ಟ್ವಿಟರ್ ನಲ್ಲಿ ಕಮೆಂಟ್ಸ್ ಮಾಡ್ತೀವಿ. ಸೊ ಟ್ವಿಟರ್ ನಲ್ಲಿ ಬರೀ ಕಮೆಂಟ್ ಇಲ್ಲ, ಸರ್ಕಾರದ ಒಂದು ಅಧಿಕಾರಿಗಳಿಗೆ ಎಲ್ಲ ಕಾಂಗ್ರೆಸ್, BJP ಮತ್ತೆ KPSC ಅವರಿಗೆ ಟ್ಯಾಗ್ ಮಾಡಿಬಿಟ್ಟು ಪ್ರಶ್ನೆಯನ್ನ ಮಾಡ್ತೀವಿ. ನಾವು ಅಕ್ಷಯ ಸಂಘಟನೆಯೊಂದಿಗೆ ಅವ್ರ ಜೊತೆ ಡಿಸ್ಕಸ್ ಮಾಡ್ಬಿಟ್ಟು ಪ್ರಶ್ನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಆಯ್ತಾ?
ಸೊ ದಯವಿಟ್ಟು ನೀವು ಕೂಡ ಟೆಲಿಗ್ರಾಮ್ ಈ ಒಂದು ಇನ್ಸ್ಟಾಗ್ರಾಮ್ ಬಿಟ್ಟು ಜಾಸ್ತಿ ಎಕ್ಸ್ ನಲ್ಲಿ ಬನ್ನಿ, ಟ್ವಿಟರ್ ಏನಂತ ಹೇಳ್ತಾರೆ ಅದರಲ್ಲಿ ಬನ್ನಿ, ಸರ್ಕಾರಿಗಳಿಗೆ ಪ್ರಶ್ನೆ ಮಾಡಿ. ಮತ್ತೊಂದು ಲಿಸ್ಟ್ ಇದೆ, ಇಲ್ಲಿ ನೋಡ್ತಾ ಇರ್ಬೋದು 41, 43, 44, 46, 51, 61. ಅದೇ ಒಂದೇ ಕಾಲೇಜಿನಲ್ಲಿರುವಂತಹ ಒಂದೇ ರೂಮ್ ನಲ್ಲಿರುವಂತಹ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತಾರೆ. ಒಂದೇ ಕಾಲೇಜು ಅಥವಾ ಒಂದೇ ಊರಲ್ಲಿರೋ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ಲಿ, ಬೇಡ ಅನ್ನಲ್ಲ. ಅದೇ ಒಂದೇ ರೂಮ್ ನಲ್ಲಿರುವಂತ 10 ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತಾರೆ, ಅದು ಸೀರಿಯಲ್ ವೈಸು. ಇದು ಪ್ರಶ್ನೆ ಆಗಿದೆ. ಮತ್ತೆ ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ಸಾಕಷ್ಟು ಎಕ್ಸಾಂಪಲ್ಸ್ ಗಳಿದೆ, ತೋರಿಸ್ತಾ ಹೋಗಿದ್ರೆ ಮುಗಿಯೋದಿಲ್ಲ. ಕೆಲವೊಂದು ಸ್ಟ್ರೈಕ್ ಕೂಡ ಕೊಡ್ಬೋದು, ನಮ್ಗೆ ಹೇಳಕ್ಕಾಗಲ್ಲ, ಈ ರೀತಿಯಾಗಿ ತೋರಿಸೋ ಆಗಿಲ್ಲ ನಾವು ಯೂಟ್ಯೂಬ್ ಅಲ್ಲಿ ಕೆಲವೊಂದು. ಬಟ್ ಆದ್ರೂ ಕೂಡ ಈ ಒಂದು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕನ್ನೋ ಕಾರಣದಿಂದ ಈ ಒಂದು ವಿಡಿಯೋನ ನಾವು ಮಾಡಿದ್ದೀವಿ. ಸೊ ಐ ಹೋಪ್ ನಿಮ್ಗೆ KPSC ಯಲ್ಲಿರುವ ಒಂದು ಭ್ರಷ್ಟಾಚಾರ ಏನು ಸ್ಕ್ಯಾಮ್ ನಡೀತಿದೆ ಇದನ್ನ ನಾವು ಹಗಲು ದರೋಡೆ ಅಂತ ಕೂಡ ಹೇಳ್ಬೋದು. ಸೊ ಎಲ್ರಿಗೂ ಗೊತ್ತೇ ಇದೆ, ಬಟ್ ಪ್ರಶ್ನೆ ಮಾಡೋರು ಇರಲ್ಲ, ಯಾಕಂದ್ರೆ ಅಭ್ಯರ್ಥಿಗಳು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಯಾಕಂದ್ರೆ ಸೊ ನಾಳೆ ನಮ್ಮ ಮೇಲೆ ಏನಾದ್ರು ಕೇಸ್ ಆದ್ರೆ ಮುಂದೆ ಸಿಗೋ ಯಾವ್ದಾದ್ರು ಜಾಬ್ಗೆ ನಮ್ಗೆ ತೊಂದರೆ ಆಗುತ್ತೆ ಅಂತ. ಮುಂದೆ ಸಿಗುವಂತ ಜಾಬ್ಗಳು ಪ್ರತಿಯೊಂದು ಕೂಡ ಬರೀ ದುಡ್ಡಲ್ಲೇ ಸೇಲ್ ಆಗ್ತವೆ, ಓಪನ್ ಆಗಿ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ನೀವು ಇವಾಗಿಂದಲೇ ಪ್ರಶ್ನೆ ಮಾಡ್ತಾ ಹೋದ್ರೆ ಖಂಡಿತ ನಿಮ್ಮ ಸರ್ಕಾರಿ ನೌಕರಿ ಕನಸು ಆದಷ್ಟು ಬೇಗ ಈಡೇರಬಹುದು ಅಂತ ನಾನು ಹೇಳಬಲ್ಲೆ.